ಉಪಾಸ್ಯ ಸರ್ವಗತತ್ವೇನ ಉಪಾಸ್ಯ. 3 ಜನ ಇದ್ದಾರಂತೆ. ಸಕಲ ಪದಾರ್ಥಗಳಲ್ಲಿಯೂ ದೇವರಿದ್ದಾನೆ ಅಂತ ಉಪಾಸನೆ ಮಾಡೋರು ಒಂದು ಕಕ್ಷೆ ಇದೆ ಅಂತ, ಒಂದು ಕ್ಯಾಟಗರಿ. ನಾವಲ್ಲ ನೆನಪಿಟ್ಕೊಳ್ರಿ, ನಾವು ಆ ಕಕ್ಷೆಯಲ್ಲೇ ಬರುವುದಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ಇದ್ದ ಭಗವಂತನೇನು ಉಪಾಸನೆ ಮಾಡ್ತೇವೆ. ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ಹೇಳ್ತಾರೆ, 14ನೇ ಸರ್ಗದಲ್ಲಿ ಹೇಳುವಾಗ ಆಚಾರ್ಯರು ಬೆಳಗಾಗ್ತದಂತೆ, ಬೆಳಗಾದ ಕೂಡಲೇ ಎದ್ದು ಕೂಡ್ತಾರಂತೆ, ಅಥವಾ ಸಾಯಂಕಾಲ ಮಲಗುವಾಗ ಹಾಸಿಗೆಯ ಮೇಲೆ ಕುಳಿತಿರ್ತಾರಂತೆ. ಅರುಣ ಯವನಿಕಾ ಅಂತಹ ಶಿಷ್ಯರೆಲ್ಲ ಹಾಸಿಗೆಯನ್ನು ಹಾಸಿ ಪರದೆಯನ್ನು ಕಟ್ಟಿ ಇಟ್ಟು ಹೋಗಿರ್ತಿದ್ರಂತೆ. ಆಚಾರ್ಯರು ಮಲಗುವ ಮೊದಲು ಪದ್ಮಾಸನದಲ್ಲಿ ಕುಳಿತು ಚಿಂತನೆಯನ್ನು ಮಾಡ್ತಿದ್ರಂತೆ. ಏನು ಚಿಂತನೆ ಮಾಡಬೇಕು? ಅವನಿ ವನವನ ದೃಗ್ವಾಯುಕಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ವ್ಯಾಕೃತಾಕಾಶ ಏಕಂ ತತಮತನು ಮನಸೋ ಚಿಂತಯತ್ ಸತ್ಸಮಾಧೌ ಪ್ರಕೃತ ಸುರ ನರೇಭ್ಯ ಸದ್ಗುಣಂ ನಾಥವನ್ಯಂ. ಎಷ್ಟು ಅದ್ಭುತವಾದ ಚಿಂತನೆ ಅದು. ಸರ್ವಗತತ್ವೇನ ಅವನಿ ವನವನ ದೃಗ್ವಾಯುಕಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ವ್ಯಾಕೃತಾಕಾಶ ಏಕಂ. ನಾರಾಯಣ ಪಂಡಿತಾಚಾರ್ಯರಂತಾರೆ, ಕೇಶಾಂಚಿತ್ ಸರ್ವಗತತ್ವೇನ. ಆಚಾರ್ಯರು ಚಿಂತನೆಯನ್ನು ಪ್ರಾರಂಭ ಮಾಡಬೇಕಂತೆ. ಸ್ವಲ್ಪ ನಿಮಗೆಲ್ಲ ತಮಾಷೆ ಹೇಳ್ತೀನಿ. ಶ್ರೀಮದಾಚಾರ್ಯರು ಹೀಗೆ ಧ್ಯಾನಕ್ಕೆ ಕುಳಿತಿದ್ದಾರೆ ಅಂತ ಇಟ್ಕೊಳ್ಳಿ. ಫಸ್ಟ್ ಎಲ್ಲಿರೋ ಭಗವದ್ ರೂಪವನ್ನು ಚಿಂತನೆ ಮಾಡ್ತಿದ್ರು ಅಂದರೆ ಅವನಿ, ಭೂಮಿಯ ತುಂಬ ವ್ಯಾಪಿಸಿಕೊಂಡ ಭಗವದ್ ರೂಪದ ಚಿಂತನೆ ಮಾಡಬೇಕಂತೆ. ಭೂಮಿಯ ತುಂಬ ಅಂದರೆ ತಲೆಯಲ್ಲಿ ಬರೋದಿಲ್ಲ, ನೆನಪಿಟ್ಕೊಳ್ರಿ. ಕಣದಲ್ಲಿ ಇದ್ದ ಭಗವದ್ ರೂಪದ ಚಿಂತನೆಯನ್ನು ಮಾಡಬೇಕು. ಅವನಿ ಭೂಮಿ, ವನ ನೀರು, ನೀರಿನ ಕಣಗಳಲ್ಲಿ ತುಂಬಿರುವಂತಹ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ಅವನಿ ವನದೃಕ್, ಬೆಂಕಿಯಲ್ಲಿ ತುಂಬಿದ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ವಾಯು, ಅದರ ಮೇಲೆ ನೆಕ್ಸ್ಟ್ ಗಾಳಿಯಲ್ಲಿ ತುಂಬಿದ ಭಗವದ್ ರೂಪವನ್ನ, ಅದರ ಮೇಲೆ ಆಕಾಶದಲ್ಲಿ ತುಂಬಿದ ಭಗವದ್ ರೂಪವನ್ನ. ಅವನಿ ವನದೃಗ್ವಾಯುಖ ಹಂ ಮಹತ್ಸು. ಅದಾದ ಮೇಲೆ ಅಹಂಕಾರ ತತ್ವ, ಮಹತ್ತತ್ವ, ಈ ತತ್ವಗಳಲ್ಲಿ ತುಂಬಿದ ಭಗವದ್ ರೂಪವನ್ನ. ಅದಾದ ಮೇಲೆ ಅವ್ಯಾಕೃತಾಕಾಶ ಏಕಂ, ಅವ್ಯಾಕೃತ ಆಕಾಶದವರೆಗೂ ತುಂಬಿರುವಂತಹ ಭಗವಂತನ ಚಿಂತನೆಯನ್ನ ಮಾಡಿ, ತಾವೇನು ಕರ್ಮಗಳನ್ನು ಮಾಡಿದ್ರೋ ಎಲ್ಲ ಸಮರ್ಪಣೆಯನ್ನು ಮಾಡಿ ಆಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಅಂತ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ. ಇದು ಸರ್ವಗತತ್ವೇನ. ಊಹಿಸಿಕೊಳ್ಳ್ರಿ, ಬ್ರಹ್ಮಪುರಾಣ ಹೇಳುವ ಕೇಶಾಂಚಿತ್ ಸರ್ವಗತತ್ವೇನ, ಎಲ್ಲ ಕಡೆ ಇದ್ದ ಭಗವಂತನ ಉಪಾಸನೆಯನ್ನು ಮಾಡುವ ಅರ್ಹತೆ ವಾಯುದೇವರಿಗೆ ಮಾತ್ರ ಇದೆ, ಬ್ರಹ್ಮದೇವರಿಗೆ ಮಾತ್ರ ಇದೆ. ಗರುಡ ದೇವರಿಗಿಲ್ಲ, ಶೇಷದೇವರಿಗಿಲ್ಲ, ರುದ್ರದೇವರಿಗಿಲ್ಲ. ತಪ್ಪು ತಿಳಿಬೇಡ್ರಿ, ಅವರು ನಮಗಿಂತಲೂ ಕೋಟಿ 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 ಮೇಲಿದ್ದಾರೆ. ಆದರೆ ವಾಯುದೇವರಿಗಿಂತಲೂ ಕೋಟಿ 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 ತೆಳಗಿದ್ದ. ಆದ್ದರಿಂದ ಕೇಶಾಂಚಿತ್ ಸರ್ವಗತತ್ವೇನ ಕೇಶಾಂಚಿತ್ ಹೃದಯ ಹರಿ. ಇನ್ನು ಕೆಲವರು ಹೃದಯದಲ್ಲಿ ಭಗವಂತನ ಉಪಾಸನೆ ಮಾಡ್ತಾರಂತೆ. ಧ್ರುವರಾಜರು, ಪ್ರಹ್ಲಾದರಾಜರು ಇತ್ಯಾದಿ ಅವರೆಲ್ಲ ಹೃದಯದಲ್ಲಿ ಉಪಾಸನೆ ಮಾಡ್ತಾರೆ. ಅಲ್ರಿ, ಅವರೆಲ್ಲ ಆಯಿತು, ನಮ್ಮ ಕಥೆ ಹೇಳ್ರಿ, ನಾವೆಲ್ಲಿ ಉಪಾಸನೆ ಮಾಡಬೇಕು? ಬಹಿರೇವಾಸ, ನೀ ಹೊರಗೆಪ್ಪ, ನೀ ಒಳಗೆ ಬರಬೇಡ ಅಂತ ಹೇಳಿಬಿಟ್ರು. ನೀ ಹೊರಗಡೆಗೇ ಎಲ್ಲಿ ಹೊರಗಡೆಗೆ? ಪ್ರತಿಮಾಸು ಅಪ್ರಬುದ್ಧಾನ, ಪ್ರತಿಮೆಯಲ್ಲಿ ಮಾತ್ರ ನಮ್ಮ ಉಪಾಸನೆಯಂತೆ. ಮುಂದಿನ ಶ್ಲೋಕ ಹೇಳ್ತಾ ಇದೆ, ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ. ನಾವು ಎಲ್ಲಿ ದೇವರನ್ನು ಉಪಾಸನೆ ಮಾಡಬೇಕು ಅಂದರೆ ಪ್ರತಿಮಾಸು, ನಮ್ಮನೆ ದೇವರ ಪೆಟ್ಟಿಗೆಯಲ್ಲಿ ಪ್ರತಿಮೆ ಇದೆಯಲ್ಲ, ಅಷ್ಟಲ್ಲಿ ಮಾತ್ರ ದೇವರನ್ನು ಉಪಾಸನೆ ಮಾಡಬೇಕಂತೆ. ಅದಕ್ಕಿಂತ ಮೇಲೆ ಉಪಾಸನೆಯನ್ನು ಮಾಡುವ ಹಾಗಿಲ್ಲ, ನಮ್ಮ ಕೆಪಾಸಿಟಿ. ಹಾಗಾಗಿ ನಾವೆಲ್ಲ ಏನು ಚಿಂತನೆ ಮಾಡಬೇಕು ಅಂತ ಬ್ರಹ್ಮಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಅಗ್ನೌ ಕ್ರಿಯಾವತಾಂ, ಕ್ರಿಯೆ ಉಳ್ಳವರು ಅಗ್ನಿಯಲ್ಲಿ ಭಗವದ್ ಆರಾಧನೆ ಮಾಡಬೇಕು, ಹೃದಯದಲ್ಲಿ ಯೋಗಿಗಳ ಆರಾಧನೆ ಮಾಡಬೇಕು, ಪ್ರತಿಮೆಯಲ್ಲಿ ಅಪ್ರಬುದ್ಧರು, ವಿದಿತಾತ್ಮನ ದೊಡ್ಡ ದೊಡ್ಡ ಜ್ಞಾನಿಗಳು ಸರ್ವತ್ರ ಇದೆ. ಅವರವರ ಯೋಗ್ಯತೆಗೆ ತಕ್ಕಷ್ಟು ಉಪಾಸನೆಯನ್ನು ಮಾಡ್ತಾರೆ. ಅವ್ಯಾಕೃತ ಆಕಾಶದವರಿಗೆ ಉಪಾಸನೆ ಮಾಡುವುದು ಬ್ರಹ್ಮವಾಯುಗಳಿಗೆ ಮಾತ್ರ. ಉಳಿದವರೆಲ್ಲ ತಾವು ಯಾವ ತತ್ವಗಳಿಗೆ ನಿಯಾಮಕರಾಗಿದ್ದಾರೆ, ಅಭಿಮಾನಿಗಳಾಗಿದ್ದಾರೆ, ಅಲ್ಲಿಯವರೆಗೆ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ ಅಂತ ಶ್ರೀಮದಾಚಾರ್ಯರು ಬೇರೆ ಕಡೆಗಳಲ್ಲೂ ಹೇಳಿದ್ದಾರೆ. ಇದು ಒಂದು ವಿಶೇಷವಾದ ವಿಷಯವನ್ನು ಮತ್ತೆ ಬ್ರಹ್ಮಪುರಾಣದ ಮಾತನ್ನು ಹೇಳಿದರು. ಇದಾದ ಮೇಲೆ ನೋಡ್ರಿ ಎಷ್ಟು ಸ್ವಾರಸ್ಯ ಇದೆ ಅಂದರೆ, ಒಂದೊಂದೇ ಮಾತುಗಳನ್ನು ನೋಡುತ್ತಾ ಹೊರಟು ಬಿಟ್ಟರೆ ಆಶ್ಚರ್ಯ ಆಗತ್ತೆ. ಈಗ ಆಚಾರ್ಯರು ಇನ್ನೊಂದನ್ನು ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ, ಅಲ್ರಿ, ಜಗತ್ತಿನಲ್ಲಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಹೆಸರೆಲ್ಲ ಇದೆ, ಎಲ್ಲ ಹೆಸರು ದೇವರ ಹೆಸರು ಅಂತ ಹೇಗೆ ಹೇಳ್ತೀರಿ ಅಂತ ಮತ್ತೊಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ.
ಬ್ರಹ್ಮಪುರಾಣದಲ್ಲಿ ಹೇಳಿದೆಯಂತೆ. ಏನು ಬ್ರಹ್ಮಪುರಾಣದಲ್ಲಿ ಹೇಳಿದ್ದು ಅಂದರೆ, ಚತುರ್ಮುಖ ಶತಾನಂದ ಬ್ರಹ್ಮಣ ಪದ್ಮಭೂರಿತಿ ಉಗ್ರ ಭಸ್ಮಧರೋ ನಗ್ನ ಕಪಾಲೀತಿ ಶಿವಸ್ಯ ಚ ವಿಶೇಷನಾಮಾನಿ ದದೌ ಸ್ವಕೀಯಾನ್ಯಪಿ ಕೇಶವ ಇತಿ ಚ ಬ್ರಾಹ್ಮೇ. ಬ್ರಹ್ಮಪುರಾಣದಲ್ಲಿ ಹೇಳಿದ ಮಾತನ್ನು ಹೇಳುತ್ತಾರೆ. ದೇವರು ಪಾಪ ಎಲ್ಲರಿಗೆ ಕರೆದಂತೆ, ಬಾಯಿಲಿ ಬಾಯಿಲಿ ಅಂತ ಕರೆದಂತೆ. ಏನು? ಎಲ್ಲರನ್ನ ಹುಟ್ಟಿಸಿದ್ದಾನೆ. ಬ್ರಹ್ಮದೇವರು ಹುಟ್ಟಿಸಿದ್ದಾನೆ, ರುದ್ರದೇವರನ್ನು ಹುಟ್ಟಿಸಿದ್ದಾನೆ, ಇಂದ್ರ ಚಂದ್ರಾದಿ ದೇವತೆಗಳನ್ನೆಲ್ಲ ಹುಟ್ಟಿಸಿದ್ದಾನೆ. ಆ ಎಲ್ಲ ದೇವತೆಗಳು ಬಂದು ಕೇಳಿದ್ರಂತೆ, ಸ್ವಾಮಿ, ಜಗತ್ತಿನಲ್ಲಿ ಇದ್ದ ಎಲ್ಲ ನಾಮಗಳು ನಿನ್ನದೇ ಆಗಿಬಿಡ್ತು, ಹಾಗಿದ್ರೆ ನಮಗೆ ಯಾವ ನಾಮಗಳು ಇಲ್ಲವೇನು ಅಂತ ಕೇಳಿದಾಗ ದೇವರು ತನ್ನ ವಿಶೇಷ ನಾಮಗಳನ್ನು ಕೊಟ್ಟಂತೆ. ತನ್ನ ವಿಶೇಷ ನಾಮಗಳನ್ನು ಕೊಟ್ಟನಂತೆ. ವಿಶೇಷ ನಾಮಾನಿ ದದೌ ಸ್ವಕೀಯಾನ್ಯಪಿ ಕೇಶವ. ಯಾವುದು ವಿಶೇಷ ನಾಮ ಭಗವಂತನದ್ದು ಅಂದರೆ ಚತುರ್ಮುಖ, ಶತಾನಂದ, ಬ್ರಹ್ಮ, ಪದ್ಮಭೂ ಎಂಬುವಂತಹದ್ದು ದೇವರ ಹೆಸರಂತೆ. ತನ್ನ ಹೆಸರುಗಳನ್ನು ಬ್ರಹ್ಮದೇವರಿಗೆ ಕೊಟ್ಟ. ಕೊಡ್ತೀರಾ ಹೇಳಿ ನೋಡಂತೆ ಯಾರಾದರೂ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಬ್ರಹ್ಮಪುರಾಣ ಹೇಳ್ತಾ ಇದೆ ದೇವರ ಔದಾರ್ಯ ಎಂಥದ್ದು ಅಂತ. ನಾವು ಬೇಕಾದರೆ ಮೈ ಮೇಲೆ ಹೊತ್ತುಕೊಂಡ ಬಟ್ಟೆಯನ್ನು ಕೊಡಬಹುದು, ತಂಬಿಗೆಯನ್ನು ಕೊಡಬಹುದು. ಅದು ಮುರಿದು ಹೋಗಿದ್ರೆ, ತೂತು ಬಿದ್ದಿದ್ರೆ ನೆನಪಿಟ್ಕೊಳ್ರಿ. ತಂಬಿಗೆಯನ್ನು ಕೊಡಬಹುದು ಅಂತಂದು ಕೂಡಲೇ ಒಳ್ಳೆಯ ತಂಬಿಗೆಯನ್ನು ಕೊಟ್ಟೀವಿ ಅಂತ ಭಾವಿಸ್ಬೇಡ್ರಿ. ಅಕಸ್ಮಾತ್ ಊಟಕ್ಕೆ ಕೂಡ್ತಿರ್ತಾರಲ್ಲ ಪಾಪ, ಅವರು ನಮ್ಮ ಕಡೆಯಿಂದ ತಂಬಿಗೆ ಇಸ್ಕೊಂಡಿರ್ತಾರೆ. ಇವನು ತಂಬಿಗೆ ಕೊಟ್ಟವನು ಊಟಕ್ಕೆ ಕೂತವನು ಮುಂದೆ ಕೂತಿರ್ತಾನೆ. ಊಟ ಮುಗಿಯೋವರೆಗೆ ನೋಡ್ತಿರ್ತಾನೆ. ಯಾಕೆ ನಿಮ್ದು ಊಟ ಆಯಿತು? ಇಲ್ಲ, ನಮ್ದು ಊಟ ಆಗಿದೆ. ಮತ್ತೆ ಮನೆಗೆ ಹೋಗಿಲ್ಲ? ಇಲ್ಲ, ಒಂದು ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಇದೆ? ನಮ್ಮ ಟಂಬ್ಲರ್ ಅವನು ತೊಗೊಂಡಿದ್ದಾನೆ, ಊಟ ಆದಮೇಲೆ ತಗೊಂಡೇ ಮನೆಗೆ ಹೋಗಬೇಕು ಅಂತ ಕೂತ್ಕೊಂಡಿದ್ದೇನೆ. ಅದು ಯಾವುದು ಅಂದರೆ ಕಪ್ಪಾದ ತಾಮ್ರದ ತಂಬಿಗೆ. ಅದು ಕಪ್ಪಾದ ತಾಮ್ರದ ತಂಬಿಗೆಯನ್ನೇ ಇನ್ನೊಬ್ಬರಿಗೆ ಕೊಟ್ಟು ಅವರ ಮುಂದೆ ಕಾಯ್ದು ಊಟ ಮುಗಿದ ಮೇಲೆ ತಗೊಂಡು ಹೋಗೋರು ನಾವೆಲ್ಲ. ಹೀಗಾಗಿ ನಮ್ಮದೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮನೆ ಕೊಡುವುದು, ಮಠ ಕೊಡುವುದಂತರೂ ಸಂಬಂಧವೇ ಇಲ್ಲ. ಹೆಸರು ಕೊಡುವುದಂತರೂ ಕಲ್ಪನೆಯಲ್ಲೂ ಇಲ್ಲ. ಭಗವಂತ ತನ್ನ ನಾಮಗಳನ್ನು ಇನ್ನೊಬ್ಬರಿಗೆ ಕೊಟ್ಟಿದ್ದಾನೆ ಅಂದರೆ ಎಂತಹ ಔದಾರ್ಯ ಇರಬೇಕು ದೇವರಿಗೆ. ನೀವು ಉಪಯೋಗಿಸ್ಕೊಳ್ಳಪ್ಪ, ಎಲ್ಲಿವರೆಗೆ ಉಪಯೋಗಿಸ್ಕೊಳ್ಳಿ? ಸೃಷ್ಟಿಯ ಪ್ರಾರಂಭದಿಂದ ಸಂಹಾರದವರೆಗೆ ನೀನು ಉಪಯೋಗಿಸ್ಕೊ, ಮುಂದೆ ಅದು ನನ್ನದೇ, ಮತ್ತೆ ನನ್ನ ಹತ್ರ ಇರ್ತದೆ ಅಂತ ಹೇಳಿದ. ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಪ್ರಳಯ ಕಾಲದಲ್ಲಿ ಸಕಲ ವೇದಗಳು ಯಾರನ್ನು ಪ್ರತಿಪಾದನೆ ಮಾಡ್ತದೆ? ಈಗ ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಅವರನ್ನು ಪ್ರತಿಪಾದನೆ ಮಾಡ್ತದೆ. ಕರೆಕ್ಟು. ಪ್ರಳಯ ಕಾಲದಲ್ಲಿ ಬ್ರಹ್ಮನೂ ಇಲ್ಲ, ರುದ್ರನೂ ಇಲ್ಲ. ವೇದದಲ್ಲಿ ಬ್ರಹ್ಮರುದ್ರಾದಿ ಶಬ್ದಗಳಿವೆ, ಆ ದೇವತೆಗಳು ಇಲ್ಲ, ಆ ಶಬ್ದಗಳಿವೆ. ಹಾಗಾದರೆ ಯಾರನ್ನು ಪ್ರತಿಪಾದನೆ ಮಾಡೋದು? ಭಗವಂತನನ್ನೇ ಪ್ರತಿಪಾದನೆ ಮಾಡುವುದಾದ್ರಿಂದ ಸರ್ವನಾಮಗಳು ಭಗವಂತನ ನಾಮಗಳೇ ಅಂತ ಶ್ರೀಮದಾಚಾರ್ಯರು ಅಂತ. ನೋಡಿ ಎಷ್ಟು ಚಂದಾದ ಯುಕ್ತಿ ಇದೆ, ತಲೆಯಲ್ಲಿ ಹೋಗುವುದಿಲ್ಲ ನಮಗೆಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಆಚಾರ್ಯರು, ಬ್ರಹ್ಮಪುರಾಣದ ವಾಕ್ಯವನ್ನು ಹೇಳ್ತಾರೆ, ಸರ್ವನಾಮಗಳನ್ನು ಭಗವಂತ ತನ್ನ ಹೆಸರುಗಳನ್ನು, ವಿಶೇಷ ಹೆಸರುಗಳನ್ನು ಕೊಟ್ಟಿದ್ದಾನೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಬ್ರಹ್ಮ ಪುರಾಣದ ಬಗ್ಗೆ ಹೇಳುವಂತಹ ಕೆಲವು ಮಾತುಗಳನ್ನು ಇಲ್ಲಿ ತಿಳಿಸಿದ್ದೇನೆ. ಇದಾದ ಮೇಲೆ ಇನ್ನೊಂದು ವಿಷಯವನ್ನು ಹೇಳಿ ಇವತ್ತು ನಾನು ನಿಲ್ಲಿಸ್ತೇನೆ. ನಾಳೆ ಮತ್ತೆ ಪುರಾಣದ ಒಳಗಡೆಗೆ ಪ್ರವೇಶ ಮಾಡೋಣ. ಹೀಗಿಟ್ಕೊಂಡಿದ್ದೇನೆ. ನಾನು ಹೇಳುವ ವ್ಯವಸ್ಥೆ ಏನು ಅಂದರೆ, ಬ್ರಹ್ಮಪುರಾಣದಲ್ಲಿ ಕೆಲವೆಲ್ಲ ಬಂದ ಕಥೆಗಳೇ ಇದೆ. ಬಂದ ಕಥೆಗಳಿದ್ದರಿಂದ ಆ ಕಥೆಗಳನ್ನು ಬಿಟ್ಟು ಸ್ವಲ್ಪ ಯಾವುದು ನಮಗೆ ಹೊಸ ಕಥೆಗಳು ಅಂತ ಅನಿಸುತ್ತೋ ಅದನ್ನು ಮಾತ್ರ ಹೇಳಬೇಕು ಅಂತ ಇಟ್ಕೊಂಡಿದ್ದೇನೆ. ಈ ಬ್ರಹ್ಮಪುರಾಣದಲ್ಲಿ ಇವತ್ತು ಕೊನೆಯದಾಗಿ ನಾನು ಹೇಳುವ ಒಂದು ಮಾತು ತುಂಬ ಅದ್ಭುತವಾಗಿದೆ. ಮಹಾಭಾರತದ ಒಂದು ಪ್ರಸಂಗ. ನಾನು ಬರ್ತಾ ರವಿಯವರ ಜೊತೆಗೆ ಮಾತಾಡ್ತಾ ಇದ್ದೆ. ಏನು ಹೇಳಿದೆ ಅಂದರೆ, ಸುದೈವಕ್ಕೆ ಶ್ರೀಮದಾಚಾರ್ಯರು ಯಾವುದನ್ನು ಹೇಳಿದ್ದಾರೋ ಅದು ಇವತ್ತು ಬ್ರಹ್ಮಪುರಾಣದಲ್ಲಿ ಉಪಲಬ್ಧ ಇದೆ. ಆದ್ದರಿಂದ ವಿ ಆರ್ ಸೇಫ್. ಇಲ್ಲದೇ ಇದ್ದರೆ ಶ್ರೀಮದಾಚಾರ್ಯರು ಕಟ್ಟುಕಥೆಗಳನ್ನು ಬರೆದಿದ್ದಾರೆ, ತಮ್ಮ ಕಲ್ಪನೆಗೆ ಬಂದದ್ದನ್ನು ಬರೆದಿದ್ದಾರೆ ಅಂತ ಹೇಳ್ತಿದ್ರು. ಹಾಗಾಗಿಲ್ಲ. ಇವತ್ತು ಬ್ರಹ್ಮಪುರಾಣದಲ್ಲಿ ಸ್ಪಷ್ಟವಾದ ಶ್ಲೋಕದಲ್ಲಿ ಯಾವುದನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿದ್ದಾರೋ ಅದೇ ಶ್ಲೋಕ ಇವತ್ತು ನಮಗೆ ಉಲ್ಲೇಖ ಇದೆ. ಅದೇ ಶ್ಲೋಕ ನಮಗೆ ಇವತ್ತು ಉಲ್ಲೇಖ ಇದೆ. ಏನು ಹಾಗಾದರೆ ಏನು ವಿಷಯ ಅನ್ನುವ ಪ್ರಶ್ನೆ ಹೀಗೊಂದು ಇಟ್ಕೊಳ್ಳೋಣ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. 1-2 ನಿಮಿಷ ಕಥೆಯನ್ನು ಹೇಳಿ ವಿಷಯಕ್ಕೆ ಬಂದುಬಿಡುತ್ತೆ. ಸಭಾಪರ್ವದಲ್ಲಿ ಬರುವಂಥ ಒಂದು ಪ್ರಸಂಗ. ನಾರದರು ಧರ್ಮರಾಜನಿಗೆ ಬಂದು ಹೇಳುತ್ತಾರೆ, ಧರ್ಮರಾಜ, ನೀನು
ಒಂದು ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು? ಏನಿಲ್ಲ, ರಾಜಸೂಯ ಯಾಗ ಮಾಡಬೇಕು. ತುಂಬ ಸರಳ ಕೆಲಸ, ರಾಜಸೂಯ ಯಾಗ ಮಾಡಬೇಕು. ಯಾಕೆ ಅಂತ ಕೇಳ್ತಾನೆ. ನಿಮ್ಮಪ್ಪ ಸ್ವರ್ಗ ಸೇರಿಲ್ಲ ಇನ್ನೂ, ನಿಮ್ಮಪ್ಪ ಸ್ವರ್ಗ ಸೇರಿಲ್ಲ. ನೋಡ್ರಿ, ದಯವಿಟ್ಟು ಈ ವಿಷಯಗಳೆಲ್ಲ ಬಹಳ ವಿಸ್ತಾರ ಇದೆ, ಹೇಳ್ತಿಲ್ಲ, ಸಂಕ್ಷೇಪದಲ್ಲಿ ಹೇಳ್ತಾ ಇದ್ದೇನೆ, ಮತ್ತೆ ಪ್ರಸಂಗ ಬಂದಾಗ ಹೇಳೋಣಂತೆ. ನಿಮ್ಮಪ್ಪ ಸ್ವರ್ಗ ಸೇರಿಲ್ಲ, ಹಾಗಾದರೆ ನಮ್ಮಪ್ಪ ಎಲ್ಲಿ ಇದ್ದಾನೆ? ಯಮನ ಮನೆಯಲ್ಲಿ ಇದ್ದಾನೆ. ಸರಿ, ನಮ್ಮಪ್ಪ ಸ್ವರ್ಗ ಸೇರಬೇಕಾದ್ರೆ ಏನು ಮಾಡಬೇಕು? ನೀನು ರಾಜಸೂಯಾಗ ಮಾಡಿ ಆ ಪುಣ್ಯವನ್ನು ನಿಮ್ಮಪ್ಪನಿಗೆ ಕೊಡಬೇಕು. ನೋಡ್ರಿ, ಶಾಸ್ತ್ರ ಒಂದು ವ್ಯವಸ್ಥೆ ಮಾಡಿಕೊಡ್ತು ನಮಗೆ, ಬಹಳ ಒಳ್ಳೆಯದಾಯಿತು. ಏನು ಒಳ್ಳೆಯದಾಯಿತು ಅಂದರೆ, ಅಕಸ್ಮಾತ್ ಯಾರಿಗಾದರೂ ಪುಣ್ಯ ಬೇಕಾಗಿದ್ದರೆ ನಾವು ಟ್ರಾನ್ಸ್ಫರ್ ಮಾಡಬಹುದು ಅಂತ ಆಯಿತು. ಅರ್ಥ ಆಯ್ತಾ? ಅಕಸ್ಮಾತ್ ನಮ್ಮ ತಂದೆಯೋ ತಾಯಿಯೋ ನಮ್ಮ ಹಿರಿಯರೋ ಯಾರೋ ಕಡಿಮೆ ಪುಣ್ಯ ಮಾಡಿದ್ದು ಅವರು ತಮ್ಮ ಲೋಕಗಳಿಗೆ ಹೋಗಲಿಕ್ಕೆ ಸಮರ್ಥರಾಗಿಲ್ಲ ಅಂದರೆ ನಾವಿಲ್ಲಿ ಅವರಿಗಾಗಿ ಪುಣ್ಯವನ್ನು ಮಾಡಿ ಅದನ್ನು ಅವರ ಅಕೌಂಟಿನಲ್ಲಿ ಜಮಾ ಮಾಡಬಹುದು. ನೋಡ್ರಿ, ನಾರದರು ಹೇಳಿಕೊಟ್ಟ ವ್ಯವಸ್ಥೆ ಇದು, ಬಹಳ ಒಳ್ಳೆ ಕೆಲಸ ಆಯಿತು. ನಾವು ನಮ್ಮ ತಂದೆ ತಾಯಿಗಳಿಗಾಗಿ ಭಾಗವತ ರಾಮಾಯಣ ಮಹಾಭಾರತಾದಿಗಳನ್ನು ಕೇಳಿ ಆ ಪುಣ್ಯವನ್ನು ಸಂಗ್ರಹ ಮಾಡಿ ಅದನ್ನು ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನಿಗೆ ಅಂತ ಬಿಟ್ಟುಬಿಟ್ರೆ ಅದು ಅವ್ರಿಗೆ ಕ್ರೆಡಿಟ್ ಆಗುತ್ತೆ, ಅವರಿಗೆ ಮೇಲೆ ಲೋಕಗಳೆಲ್ಲ ಆಗುತ್ತೆ. ಸರಿ, ಧರ್ಮರಾಜನಿಗೆ ಹೇಳಿದರು ನಾರದರು. ಧರ್ಮರಾಜ ವಿಚಾರ ಮಾಡಿದ, ನಾರದರೆ ನೀವು ಯಾವುದಾದ್ರೂ ಪೌಮಾನ ಹೋಮ, ನವಗ್ರಹ ಹೋಮ, ಷಷ್ಠಪೂರ್ತಿ, ಶನಿ ಶಾಂತಿ ಹೇಳಿದರೆ ನಮ್ಮ ಪುರೋಹಿತರನ್ನ ಕರೆಸಿ, ಶ್ರೀನಿವಾಸಾಚಾರ್ಯನ ಕರೆಸಿ ಮಾಡಿಬಿಡ್ತಿದ್ವಿ. ನೀವು ಹೇಳಿದ್ದು ರಾಜಸೂಯ ಯಾಗ, ಅದು ಆಗೋ ಕೆಲಸವೇ ಅಲ್ಲ. ಯಾಕೆ ಅಂದರೆ ರಾಜಸೂಯ ಯಾಗ ಅಂದರೆ ಏನು ಗೊತ್ತಾ? ಯಾರ್ಯಾರು ರಾಜರಿದ್ದಾರೋ ಅವರನ್ನೆಲ್ಲರನ್ನ ಸೋಲಿಸಿ ಅವರ ಕಡೆಯಿಂದ ಹಣವನ್ನು, ಟ್ಯಾಕ್ಸನ್ನು ತಂದು ನಾನು ರಾಜಸೂಯ ಯಾಗ ಮಾಡಬೇಕು, ಅದು ಆಗುವ ಕೆಲಸ ಅಲ್ಲ, ದಯವಿಟ್ಟು ನನಗೆ ಹೇಳಬೇಡ್ರಿ ಅಂತ ಬಿಟ್ಟುಬಿಟ್ಟ. ನೋಡ್ರಿ, ತಕ್ಷಣಕ್ಕೆ ಪಾಪ ಒಂದು ವಿಚಾರ ಬಂತು. ಇಲ್ಲ ಅನ್ನುವಕ್ಕಿಂತ ಕೃಷ್ಣನನ್ನ ಒಂದು ಮಾತು ಕೇಳೋಣ ಅಂತ ಕೃಷ್ಣನನ್ನು ಕರೆಸಿದ್ರು. ಕೃಷ್ಣ ಬಂದ ಮೇಲೆ ಕೃಷ್ಣನಿಗೆ ಕೇಳಿದ, ಪರಕೃಷ್ಣ, ನನ್ನ ತಂದೆಗಾಗಿ ಹೀಗೆ ರಾಜಸೂಯ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ, ನಿನ್ನ ಅಭಿಪ್ರಾಯ ಏನು ಅಂತ. ಕೃಷ್ಣ ಏನು ಮಾಡಿದೆ ಗೊತ್ತಾ? ತುಂಬ ಜಾಣ ಅವನು. ಯಾಕೆ ಸಂಕಲ್ಪ ಮಾಡಿದೆ? ನನ್ನೊಂದು ಮಾತು ಕೇಳಬೇಕೋ ಬೇಡವೋ ಅಂದ್ಬಿಟ್ಟ. ಯಾಕೆ ಕೃಷ್ಣ? ನೋಡಪ್ಪ, ಜರಾಸಂಧ ಬದುಕಿರೋವರೆಗೆ ಯಾವ ರಾಜಸೂಯ ಯಾಗವನ್ನು ಮಾಡುವ ಹಾಗಿಲ್ಲ ಅಂದ್ಬಿಟ್ಟ. ಹೌದಾ? ಬೇಡ ಬಿಡು ಕೃಷ್ಣ, ಎಲ್ಲಿ ರಾಜಸೂಯ ಯಾಗ? ನಮ್ಮಪ್ಪ ಅಲ್ಲೇ, ಎಲ್ಲಿ ಹೋದರೆ ಏನು ಮಾಡಬೇಕಾಗಿದೆ? ಅವನಿಗೆ ನವಲೋಕದಲ್ಲಿ ಇದ್ರು ಅಟ್ಟೆ, ಸಂಘದಲ್ಲಿ ಇದ್ರು ಬಿಟ್ಟುಬಿಟ್ಟ. ಭೀಮಸೇನ ದೇವರು ಛೇ ನಮ್ಮ ಅಪ್ಪನನ್ನು ಸ್ವರ್ಗಕ್ಕೆ ಸೇರಿಸೋದೆ, ರಾಜಸೂಯ ಯಾಗ ಮಾಡೋದೆ. ನೋಡ್ರಿ, ತಾತ್ಪರ್ಯ ಓದ್ತಾ ಇದ್ದರೆ ಆಚಾರ್ಯರ ವಾಯುದೇವರ ವಿಶಿಷ್ಟ ವ್ಯಕ್ತಿತ್ವ ಗೊತ್ತಾಗುತ್ತೆ. ನಮ್ಮ ಅಪ್ಪನ ಕಳಿಸೋದೆ, ನಮ್ಮಪ್ಪನ ಅಲ್ಲ ಜರಾಸಂಧ, ಆ ಜರಾಸಂಧ ನಾ ಕಲ್ತೀನಿ ಎಂದುಬಿಟ್ರು. ಇಷ್ಟು ಈಸಿ, ನಾ ಕಲ್ತೇನೆ. ಅಲ್ಲಿ ಹೇಳುವಾಗ ಅನೇಕ ಮಾತುಗಳನ್ನು ಹೇಳ್ತಾನೆ. ಆಯಿತು ಅಂತ ಹೇಳಿ ಜರಾಸಂಧನ ಕಡೆಗೆ ಯುದ್ಧಕ್ಕೆ ಹೊರಟು. ಎಲ್ಲ ಕತೆ ಶಾರ್ಟ್ ಮಾಡ್ತಾ ಇದ್ದೀನಿ, ಪ್ರಧಾನ ವಿಷಯಕ್ಕೆ ಬರಬೇಕು, ಬ್ರಹ್ಮಪುರಾಣದ ವಿಷಯಕ್ಕೆ ಬರಬೇಕು. ಆಯಿತು, ಬಂದರು. ಎಲ್ಲಿಗೆ ಬಂದರು ಅಂದರೆ ಜರಾಸಂಧನ ಮನೆಗೆ ಬಂದರು. ಅರ್ಜುನ, ಭೀಮ, ಕೃಷ್ಣ 3 ಜನ ಬಂದಿದ್ದಾರೆ. ಯುದ್ಧ ಆಯಿತು. 15 ದಿವಸ ಯುದ್ಧ ಆಯಿತು. ಅದೆಲ್ಲ ಯುದ್ಧದ ಕಥೆ ಗೊತ್ತಾಯಿತು. ಯುದ್ಧ ಆದ ಮೇಲೆ ನೋಡ್ರಿ, ತಮಾಷೆ ಅಲ್ಲಿ ಎಷ್ಟು ತಮಾಷೆ ಇದೆ ಅಂದರೆ, ಜರಾಸಂಧನನ್ನು ಕೊಲ್ಲೋನು ಭೀಮ ಒಬ್ಬನೇ. ಹೌದಾ? ಜರಾಸಂಧನನ್ನು ಕೊಲ್ಲೋನು ಭೀಮ ಒಬ್ಬನೇ. ಅರ್ಜುನ ಯಾಕೆ ಗೊತ್ತಿಲ್ಲ, ಕೃಷ್ಣ ಯಾಕೆ ಗೊತ್ತಿಲ್ಲ. ಅಲ್ರಿ, ಕೃಷ್ಣ ಬಂದು ಏನು ಮಾಡಬೇಕು? ಭೀಮ ನೀನು ಹೋಗ್ಬಾಪ್ಪ ಅಂತ ಹೇಳಿಬಿಟ್ಟಿದ್ರೆ ಭೀಮ ಬಂದು ಜರಾಸಂಧನ ಕೊಂದು ಹೋಗ್ಬಿಡ್ತಿದ್ದ. ಆದರೆ ನಿಂತ್ಕೊಂಡ, ಕೃಷ್ಣ ನಿಂತ್ಕೊಂಡ. ಅರ್ಜುನ ಯಾಕೆ? ಅದಕ್ಕೆ ಶ್ರೀಮದಾಚಾರ್ಯರು ಕಾರಣವನ್ನು ಕೊಡ್ತಾರೆ. ಅರ್ಜುನನಿಗೆ ಅಹಂಕಾರ ಬಂದಿತ್ತು, ಕಳಿಯಬೇಕಾಗಿತ್ತು. ನಾನು ಬಹಳ ಬಲವಂತ ಅಂತ ಬಂದಿತ್ತು, ಅವನನ್ನು ಕಳಿಯುವುದಕ್ಕಾಗಿ ಅವನನ್ನು ಕರ್ಕೊಂಡು ಬಂದಿದ್ದು. ಸರಿ, ಕೃಷ್ಣ ಯಾಕೆ ಅಂದರೆ ಭೀಮಸೇನ ದೇವರು ಮಾಡಿದ ಕೆಲಸವನ್ನು ಪ್ರತ್ಯಕ್ಷವಾಗಿ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಇತ್ತಂತೆ. ನೋಡ್ರಿ, ಇದನ್ನು ಗಮನಿಸ್ಕೊಳ್ರಿ, ಅರ್ಥ ಆಗೋದಿಲ್ಲ. ನಾವು ಕರ್ಮಗಳನ್ನು ಮಾಡಿ ಇಂಡೈರೆಕ್ಟ್ ಆಗಿ ಯಾರ್ಯಾರಿಗೋ ಕೊಟ್ಟುಕೊಂಡು ಕೊಡಬೇಕು. ಅಸ್ಮದ್ ಗುರುವಂತರ್ಗತ, ಹೌದಾ? ನಾವೆಲ್ಲ ಕರ್ಮ ಕೊಡುವಾಗ ಹ್ಯಾಕೆ ಕೊಡ್ತೀವಿ? ಅಸ್ಮತ್ ಗುರು ಅಂತರ್ಗತ, ಸಮಸ್ತ ಗುರು ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಹೀಗೆಲ್ಲ ಕೊಡಬೇಕು. ಪಾಪ ನಮಗಿಷ್ಟೇ ಇದೆ, ನಮ್ಮ ಹೆಂಡಂದ್ರಿಗೆ ಮತ್ತೆ ಒಂದು ಎಕ್ಸ್ಟ್ರಾ ಪತ್ಯಂತರ್ಗತ ಅದೊಂದು ಬೇರೆ ಸೇರಿಸಬೇಕು. ಪ್ರಾರಬ್ಧಕ್ಕೆ ಈ ಪತಿ ಇದ್ದದ್ದೇ ದೊಡ್ಡ ಪ್ರಾರಬ್ಧ, ಮಾಡಿದ ಕರ್ಮವನ್ನೆಲ್ಲ ಪತ್ಯಂತರ್ಗತ ಬೇರೆ ಸೇರಿಸಬೇಕು. ಆ ಪತ್ಯಂತರ್ಗತ, ಗುರುವಂತರ್ಗತ ಅದು ಮತ್ತೆ ಎಕ್ಸ್ಟ್ರಾ ಬೇರೆ ಅವರಿಗೆ. ಅದಕ್ಕೆ ವಾಯುದೇವರಿಗೆ ನೋಡ್ರಿ, ಇದು ಎಷ್ಟು ಅಂದರೆ ವಾಯುದೇವರ ಮಹಿಮೆ ಅರ್ಥ ಆಗೋದು ಇವಾಗ. ವಾಯುದೇವರಿಗೆ ನೋ ಮೀಡಿಯೇಟರ್, ಇಲ್ಲ ಕರ್ಮ ಮಾಡೋದು ಡೈರೆಕ್ಟ್ ದೇವರಿಗೆ ಕೊಡೋದು.
ಏನ್ರಿ ಇದೆಲ್ಲಾದರೂ ಅವರು ಎಲ್ಲೇ ಕರ್ಮ ಮಾಡಿದ್ರು ದೇವರಿಗೇನೆ ಕೊಡ್ತಿದ್ರು. ಪಾಪ ದೇವರಿಗೆ ಅನಿಸ್ತಂತೆ, ನಾ ಎಲ್ಲೇ ಕೂತಿದ್ರು ಕರ್ಮವನ್ನು ಕೊಟ್ಟೇ ಕೊಡ್ತಾನೆ ನನ್ನ ಮಗ, ಇಲ್ಲ ಅಂದಿಲ್ಲ. ಆದರೆ ಈ ಬಾರಿ ಆ ಕರ್ಮವನ್ನು ನಾನೇ ಡೈರೆಕ್ಟಾಗಿ ತಗೊಳ್ತೀನಿ ಅಂತ ಬಂದು ಕೂತಿದ್ರಂತೆ ಜರಾಸಂಧನ ಮನೆಯಲ್ಲಿ ಶ್ರೀಕೃಷ್ಣ ಅಂತ ಬರೀತಾರೆ ಶ್ರೀಮದಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಬರೀತಾರೆ. ಎಷ್ಟು ಆನಂದ ಆಗಬೇಡ, ಎಷ್ಟು ಆನಂದ ಆಗಬೇಡ. ಹಿಂದೆ ಒಂದು ಪ್ರವಚನದ ಹಿಂದೆ ಪುರಾಣಗಳಲ್ಲಿ ಹೇಳ್ತಿದ್ರಂತೆ, ಯಜ್ಞ ಮಾಡಿದರೆ ದೇವತೆಗಳೇ ಬಂದು ಆಹುತಿಗಳನ್ನು ತಗೊಳ್ತಿದ್ರು ಅಂತ. ದೇವತೆಗಳು ಬಂದು ಆಹುತಿಯನ್ನು ತಗೊಳ್ತಿದ್ರೇನೆ ಆಶ್ಚರ್ಯ, ಆದರೆ ದೇವರೇ ಬಂದು ಕರ್ಮವನ್ನು ತಗೊಳ್ಳೋದಾದರೆ ಏನಾಗಬೇಡ ಆ ವಾಯುದೇವರ ಕರ್ಮದ ಬಗ್ಗೆ. ಅದು ಅದ್ಭುತವಾಗಿ ಇಲ್ಲಿ ಅಂತೂ ಸರಿ, ಜರಾಸಂಧನ ವಧೆ ಆಯಿತು. ಇಷ್ಟು ಕಥೆ ಇಲ್ಲಿ ಬಂದ ಮೇಲೆ ಜರಾಸಂಧನಿಗೆ ಒಬ್ಬ ಮಗ ಇದ್ದಂತೆ. ಜರಾಸಂಧನಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಏನು ಗೊತ್ತಾ? ಸಹದೇವ ಅಂತ ಹೆಸರು. ಕನ್ಫ್ಯೂಸ್ ಮಾಡಿ ಹಾಕ್ಬಿಡ್ತದೆ ಪುರಾಣ. ಭೀಮನ ತಮ್ಮನಿಗೂ ಸಹದೇವ ಅಂತ ಹೆಸರು, ಜರಾಸಂಧನ ಮಗನಿಗೂ ಸಹದೇವ ಅಂತ ಹೆಸರು. ಸಹದೇವ ಅಂತ ಹೆಸರು. ಸರಿ, ಈ ಸಹದೇವ ಜರಾಸಂಧನನ್ನು ಭೀಮ ಕೊಂದದ್ದು ನೋಡಿ ಭಯ ಆಗೋಯ್ತು, ಗಾಬರಿ ಆಯಿತು. ಇನ್ನೆಲ್ಲಿ ನನಗೇನು ಮಾಡಿಬಿಡ್ತಾರೋ ಅಂತ ಹೇಳಿ ಓಡ್ತಾ ಬಂದು ಇವನು ಸಹದೇವ ಜರಾಸಂಧನ ಮಗ ತನ್ನ ತಂಗಿಯನ್ನು ಮತ್ತು ಒಂದು ರಥವನ್ನು ಭೀಮನಿಗೆ ಕೊಟ್ಟ. ಈ ಕಥೆ ಕೇಳಿರೋದಿಲ್ಲ, ನೆನಪಿಟ್ಕೊಳ್ಳಿ. ಯಾವ ಕಥೆ ನೀವು ಕೇಳಿದ್ದೀರಿ, ಯಾವ ಕಥೆ ಕೇಳಿಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಜರಾಸಂಧನ ಸಂಹಾರ ಆದ ಮೇಲೆ ಜರಾಸಂಧನ ಮಗ ಸಹದೇವ ಭೀಮಸೇನನಿಗೆ ಒಂದು ಕನ್ಯೆಯನ್ನು, ಒಂದು ರಥವನ್ನು ತಂದು ಕೊಟ್ಟ. ರಥವನ್ನು ಕೊಟ್ಟು ಕೃಷ್ಣನಿಗೆ ಕೈ ಮುಗಿದ. ಕೃಷ್ಣ ಪ್ರೀತನಾಗು ಅಂದ. ಕೃಷ್ಣ ಅಂದ, ನನಗೇನು ಕೊಟ್ಟೇ ಇಲ್ಲ, ಪ್ರೀತನಾಗು ಅಂದೆಲ್ಲ ಎಲ್ಲಿಂದ ಅಂತ ಕೇಳಿದ. ನೋಡ್ರಿ, ಇವರಿಗೆ ಕೊಟ್ಟು ಇವರು ಮುಂದೆ ಬಂದು ನಿಂತು ಪ್ರೀತನಾಗರಿ ಅಂದರೆ ಅವರಿಗೆ ದಕ್ಷಿಣೆ ಕೊಟ್ಟಿದ್ದೇವೆ ಆಚಾರ್ಯ, ನೀವು ಪ್ರೀತಿಯಾಗರಿ ಅಂತ ಹೇಳಿದರೆ ಆಚಾರ್ಯ ಅಂತಾರೆ, ಅವರೇ ಪ್ರೀತಿ ಆಗ್ತಾರೆ, ಹೋಗೋ ಮಗನೇ ನನ್ನ ಹತ್ರ ಯಾಕೆ ಬಂದಿ. ಇಷ್ಟು ಸುಂದರ ಶ್ರೀಮದಾಚಾರ್ಯ ಅಂತಾರೆ. ಬಹಳ ಚೆನ್ನಾಗಿದೆ. ಸುತೋ ಯಯೌ ಶರಣಂ ತಾನ್ ರಮೇಶ ಭೀಮಾರ್ಜುನಾನ್ ಸಹದೇವೋಸ್ಯ ಧೀಮಾನ್ ರಥಂ ಸ್ವಸಾರಂಚ ದದೌ ಸ ಮಾರುತೇಃ ನನಾಮ ಕೃಷ್ಣಂ ಪರಯಾಚ ಭಕ್ತ್ಯ. ಇದು 21ನೇ ಅಧ್ಯಾಯದ 169ನೇ ಶ್ಲೋಕದಲ್ಲಿ ಬಂದ ವಿಷಯ. 21ನೇ ಅಧ್ಯಾಯದ 169ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ವಿಷಯ ಏನಾಯಿತು? ಜರಾಸಂಧನ ಮಗ ಬಂದ, ಶರಣಾದ, ರಥಂ ಸ್ವಸಾರಂಚ ರಥವನ್ನು ತಂಗಿಯನ್ನು ಭೀಮನಿಗೆ ಕೊಟ್ಟ, ಕೃಷ್ಣನಿಗೆ ನಮಸ್ಕರಿಸಿದ. ತುಂಬ ಚೆನ್ನಾಗಿದೆ. ಭೀಮನಿಗೆ ಕೊಟ್ಟ, ಕೃಷ್ಣನಿಗೆ ನಮಸ್ಕರಿಸಿದ. ಇಷ್ಟಾದ ಮೇಲೆ ಒಂದು ತಮಾಷೆ ಇದೆ ಅಲ್ರಿ. ಈ ರಥವನ್ನು ಯಾಕೆ ಕೊಟ್ಟ, ತಂಗಿಯನ್ನು ಯಾಕೆ ಕೊಟ್ಟ ಅಂದರೆ, ನಾವು ನೀವು ಸಂಬಂಧಿಕರಾಗಿ ಬಿಟ್ಟರೆ ಜಗಳ ನಿಂತು ಹೋಗ್ಬಿಡುತ್ತೆ. ಮದುವೆ ಮಾಡ್ಕೊಂಡ್ಬಿಟ್ರೆ ಜಗಳ ಇಲ್ಲ. ಸರಿ, ಭೀಮ ತೆಗೆದುಕೊಂಡ ತಂಗಿಯನ್ನು ತಾನು ಮಾಡಿಕೊಳ್ಳಲಿಲ್ಲ, ತನ್ನ ತಮ್ಮನಿಗೆ ಮಾಡಿಸಿದ. ಯಾರಿಗೆ? ಸಹದೇವನಿಗೆ. ಈ ಸಹದೇವನ ತಂಗಿಯನ್ನು ಆ ಸಹದೇವ ಮಾಡಿಕೊಂಡ. ಅದು ಕಥೆ ಪ್ರತ್ಯೇಕ ಇದೆ, ಇಟ್ಟುಬಿಡೋಣ. ರಥವನ್ನು ಕೊಟ್ಟಾಗ ಶ್ರೀಮದಾಚಾರ್ಯರು ಒಂದು ಕಥೆಯನ್ನು ಹೇಳ್ತಾರೆ. ಈ ರಥ ಎಲ್ಲಿಂದ ಬಂದಿತ್ತು ಅಂತ ಒಂದು ಪ್ರಶ್ನೆ. ರಥ ಬಂದಿತ್ತು, ಅವನ ಮನೆಯಲ್ಲಿ ಇತ್ತು ರಥ, ಅದನ್ನು ಕೊಟ್ಟ. ರಥ ಮನೆಯಿಂದ ಬಂದದ್ದಲ್ಲ, ಅದು ಬೇರೆ. ಯಾರಿಂದ ಬಂದಿತ್ತು ಅಂದರೆ ಶ್ರೀಮದಾಚಾರ್ಯ ಅಂತಾರೆ, ರಥೋಹ್ಯಸೌ ವಸುನಾ ವಾಸುದೇವಾತ ಶಕ್ರಾಂತರಾಪ್ತೋ ವಸುವಂಶಜತ್ವಾತ ಜರಾಸುತಸ್ಯಾಸ ಋಕೋದರಸ್ಥಂ ಹರೇಹೇ. ಇಷ್ಟಿದೆ ವ್ಯವಸ್ಥೆ. ಈ ರಥ ಬಂದದ್ದು ಹೇಗೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ, ಇದು ಪರಮಾತ್ಮನ ರಥ ಅಂತ. ಯಾವ ರಥ? ಈಗೇನು ಸಹದೇವ ಭೀಮನಿಗೆ ಕೊಟ್ಟ ರಥ ಇದೆಯಲ್ಲ, ಆ ರಥ ದೇವರ ರಥ. ದೇವರು ತಾನು ಆ ರಥವನ್ನು ಇಂದ್ರದೇವರಿಗೆ ಕೊಟ್ಟಿದ್ದಂತೆ. ಇಂದ್ರದೇವರು ಯುದ್ಧಕ್ಕೆ ಹೋಗುವಾಗ ಆ ರಥವನ್ನು ತೆಗೆದುಕೊಂಡು ಹೋಗಿದ್ರು. ಇಂದ್ರದೇವರು ತಾವು ಸ್ವಲ್ಪ ದಿವಸ ಆದ ಮೇಲೆ ವಸುರಾಜ ಅಂತ ಒಬ್ಬ ಇದ್ದ, ಉಪರಿಚರ ವಸು ಅಂತ ಆತನ ಹೆಸರು. ಆ ಉಪರಿಚರ ವಸುವಿಗೆ ರಥವನ್ನು ಕೊಟ್ಟರು. ಆ ಉಪರಿಚರ ವಸುವಿನ ಮಗ ಬೃಹದ್ ರಥ ಅಂತ ಹೆಸರು. ಅವನಿಗೆ ಆ ರಥ ಬಂತು, ಅಪ್ಪನಿಂದ ಮಗನಿಗೆ ಬಂತು. ಆ ಬೃಹದ್ ರಥನ ಮಗ ಬಾರ್ಹದ್ ರಥ ಅಂದರೆ ಜರಾಸಂಧ, ಅವನಿಗೆ ಆ ರಥ ಬಂತು. ಜರಾಸಂಧನಿಂದ ಅವನ ಮಗನಾದ ಸಹದೇವನಿಗೆ ಆ ರಥ ಬಂತು.
ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿ ರಥ ಬಂದಿದೆ ನೋಡಿಕೊಳ್ಳ್ರಿ. ಪರಮಾತ್ಮನ ರಥ ಪರಮಾತ್ಮನಿಂದ ಇಂದ್ರದೇವರಿಗೆ, ಇಂದ್ರದೇವರಿಂದ ಉಪರಿಚರ ವಸುವಿಗೆ, ಉಪರಿಚರ ವಸುವಿಂದ ಬೃಹದ್ರಥನಿಗೆ, ಬೃಹದ್ರಥನಿಂದ ಜರಾಸಂಧನಿಗೆ, ಜರಾಸಂಧನಿಂದ ಸಹದೇವನಿಗೆ, ಸಹದೇವನಿಂದ ಭೀಮನಿಗೆ. ಆದರೆ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ ಅಂದರೆ, ಆಚಾರ್ಯರು ನಿರ್ಣಯದಲ್ಲಿ ಹೇಳುವಾಗ ಸಹದೇವ ಭೀಮನಿಗೆ ಕೊಟ್ಟ ಅಂತ ಹೇಳಿಬಿಡುತ್ತಾರೆ. ಮೂಲ ಮಹಾಭಾರತದಲ್ಲಿ ಕೃಷ್ಣನಿಗೆ ಕೊಟ್ಟ ಅಂತ ಇದೆ. ಸಹದೇವ ರಥವನ್ನ, ತಂಗಿಯನ್ನ, ಎಲ್ಲವನ್ನ ಒಯ್ದು ಕೃಷ್ಣನಿಗೆ ಕೊಟ್ಟ ಅಂತ ಇದೆ. ಕೃಷ್ಣನಿಗೆ ಕೊಟ್ಟ ಅಂತ ಇದೆ. ಶ್ರೀಮದಾಚಾರ್ಯ ಅಂತಾರೆ ಇಲ್ಲ 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 ಇಲ್ಲ, ಸಹದೇವ ಕೃಷ್ಣನಿಗೆ ಕೊಟ್ಟಿಲ್ಲ. ಮತ್ತೆ ಯಾರಿಗೆ ಕೊಟ್ಟದ್ದು? ನನಗೆ ಕೊಟ್ಟದ್ದು ಅಂದರೆ ಅರ್ಥಾತ್ ಭೀಮನಿಗೆ ಕೊಟ್ಟದ್ದು. ಈಗ ಸಮಸ್ಯೆ ಶುರುವಾಯಿತು. ಯಾರಿಗೆ ಕೊಟ್ಟದ್ದು? ಮಹಾಭಾರತ ಹೇಳುವಂತೆ ಸಹದೇವ ನೇರವಾಗಿ ಕೃಷ್ಣನಿಗೆ ಕೊಟ್ಟನೋ ಅಥವಾ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ಭೀಮನಿಗೆ ಕೊಟ್ಟನೋ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೊರಟ್ರೆ ದೇವರ ಅನುಗ್ರಹದಿಂದ ಬ್ರಹ್ಮಪುರಾಣ ಶ್ರೀಮದಾಚಾರ್ಯರ ಪರವಾಗಿ ನಿಂತುಕೊಳ್ತದೆ ವಿನಃ ಮಹಾಭಾರತದ ಪರವಾಗಿ ನಿಲ್ಲುವುದಿಲ್ಲ. ಅರ್ಥಾತ್ ಆಚಾರ್ಯರೇನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ ಅದು ಸತ್ಯ, ಅದು ಸತ್ಯ. ನೋಡಿಕೊಳ್ಳ್ರಿ, ವಾಕ್ಯವನ್ನು ಓದ್ತೇನೆ, ಎಷ್ಟು ಚೆಂದಾಗಿದೆ ಅಂದರೆ, ಸಚ ದಿವ್ಯರಥೋ ರಾಜ್ಞಃ ವಶಶ್ಚೇದಿಪತೆಸ್ತಥಾ ದತಶಕ್ರೇಣ ತುಷ್ಟೇನ ಲೇಭೆ ತಸ್ಮಾತ್ ಬೃಹದ್ರಥಃ ತಥೋ ಹತ್ವಾ ಜರಾಸಂಧಂ ಭೀಮಃ ತಂ ರಥಮುತ್ತಮಂ. ಸ್ಪಷ್ಟವಾಗಿ ಜರಾಸಂಧನನ್ನ ಕೊಂದ ಮೇಲೆ ಭೀಮಸೇನನಿಗೆ ಆ ರಥ ಬಂದಿತು. ಅಂದರೆ ಸಹದೇವ ರಥವನ್ನ ಭೀಮನಿಗೆ ಕೊಟ್ಟ ಅನ್ನುವುದು ಬ್ರಹ್ಮಪುರಾಣದಲ್ಲಿ ಉಲ್ಲೇಖ ಇದೆ. ಅಂದರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆಯುವಾಗ ಮಹಾಭಾರತ ಶ್ಲೋಕದ ಜೊತೆಗೆ ಬ್ರಹ್ಮಪುರಾಣದ ಶ್ಲೋಕವು ಎರಡೂ ಕಣ್ಣು ಮುಂದೆ ಇತ್ತು. ಈ ಮಹಾಭಾರತದ ಶ್ಲೋಕ ಆದ ಕೂಡಲೇ ಬ್ರಹ್ಮಪುರಾಣದ ಈ ಶ್ಲೋಕ ಕಟ್ ಪೇಸ್ಟ್ ಆಗಬೇಕು, ಕಾಪಿ ಪೇಸ್ಟ್ ಆಗಬೇಕು. ಎಲ್ಲಿ ಕಾಪಿ ಪೇಸ್ಟ್ ಆಗಬೇಕು? ಮಹಾಭಾರತದ ಈ ಶ್ಲೋಕದ ಕೆಳಗಡೆಗೆ ಬ್ರಹ್ಮಪುರಾಣದ ಈ ಶ್ಲೋಕ ಕಾಪಿ ಪೇಸ್ಟ್ ಆಗಬೇಕು ಅಂತ ವ್ಯವಸ್ಥೆ ಇದ್ದದರಿಂದ ಇವತ್ತು ಉಪಲಬ್ಧ ಇದ್ದ ಬ್ರಹ್ಮಪುರಾಣದಲ್ಲಿ ಭೀಮಸೇನ ದೇವರಿಗೇನೆ ಸಹದೇವ ರಥವನ್ನ ಕೊಟ್ಟ. ಆಯಿತು, ಕೊಟ್ಟ. ಅಲ್ರಿ ಕೃಷ್ಣನಿಗೆ ಕೈ ಮುಗಿದ ಅಂತ ಹೇಳಿದ್ರಲ್ಲ, ಇದೇನು ಕಥೆ? ಮುಂದೆ ಆಚಾರ್ಯರು ಮತ್ತು ಬ್ರಹ್ಮಪುರಾಣ ಎರಡೂ ಕೂಡಿಸಿ ಒಂದು ಮಾತು ಹೇಳ್ತದೆ. ಇಬ್ಬರದು ಹೇಳಿದ ಒಂದೇ ಸ್ಟೇಟ್ಮೆಂಟ್. ಏನು? ತಪ್ಪು ತಿಳ್ಕೊಂಡಿರಿ, ಸ್ವಲ್ಪ ಉಪಾಸನಾ ರಹಸ್ಯ ಇದೆ, ಅರ್ಥ ಮಾಡಿಕೊಳ್ಳ್ರಿ. ಏನು ಉಪಾಸನಾ ರಹಸ್ಯ? ಕೆಲವೆಲ್ಲ ರಹಸ್ಯಗಳು ಗೊತ್ತಾಗೋದಿಲ್ಲ. ಈ ಜರಾಸಂಧನ ಮಗ ಸಹದೇವ ಇದ್ನಲ್ಲ, ಆತ ಒಬ್ಬ ದೇವತೆಯ ಅವತಾರ. ನಾಳೆ ಹೇಳ್ತೀನಿ ಯಾವ ದೇವತೆ ಅಂತ, ನಾಳೆ ಹೇಳ್ತೀನಿ. ಒಬ್ಬ ದೇವತೆಯ ಅವತಾರ. ದೇವತೆಯ ಅವತಾರನಾದ ಸಹದೇವ ಜರಾಸಂಧನ ಮಗ, ಆತ ಭೀಮನಿಗೆ ರಥ ಕೊಟ್ಟ, ಕೃಷ್ಣನಿಗೆ ಕೈ ಮುಗಿದ. ಕೃಷ್ಣ ಪ್ರೀತನಾಗು ಅಂದ. ಕೃಷ್ಣ ಅಂದ, ನನಗೇನು ಕೊಟ್ಟೇ ಇಲ್ಲ, ಪ್ರೀತನಾಗು ಅಂದರೆ ಸ್ವಾಮಿ ನಾನು ವಾಯುದೇವರಿಗೆ ಕೊಟ್ಟದ್ದೇ ನಿನಗೆ ಕೊಡು ಅಂತ ತಾನೇ ಕೊಟ್ಟದ್ದು, ಇನ್ಯಾರಿಗೆ ಕೊಡುವುದು? ನಾನು ವಾಯುದೇವರಿಗೆ ಕೊಟ್ಟದ್ದೇ ನಿನಗೆ ಕೊಡು ಅಂತ ಗೊತ್ತಿದ್ದು. ಅಲ್ಲಪ್ಪ, ನಿನಗೆ ಹೇಗೆ ಗೊತ್ತಾಯಿತು ವಾಯುದೇವರಿಗೆ ಕೊಟ್ಟರೆ, ಭೀಮನಿಗೆ ಕೊಟ್ಟರೆ ನನಗೆ ಕೊಡ್ತಾರೆ ಅಂತ? ಅದು ಅವರ ಸ್ವಭಾವ. ಯಾರ ಸ್ವಭಾವ? ವಾಯುದೇವರ ಸ್ವಭಾವ. ತಮಗೇನು ಬಂದರೂ ಅದನ್ನು ಮೊದಲು ದೇವರಿಗೆ ಕೊಡುವುದವರ ಸ್ವಭಾವವಾದದ್ದರಿಂದ ನೋಡ್ರಿ, ನಿರ್ಣಯದ ವಾಕ್ಯ ಓದ್ತೇನೆ. ವೃಕೋದರಃ ತಂ ಹರೇಃ ರಥಂ ಪ್ರಾರ್ಪಯಾಮಾಸ. ವೃಕೋದರಃ ಭೀಮಸೇನ ದೇವರು ಹರೇಹೇ ಭಗವಂತನಿಗೆ ತಂ ರಥಂ ಆ ಸಹದೇವ ಕೊಟ್ಟ ರಥವನ್ನ ಅರ್ಪಣೆ ಮಾಡಿದರು. ಆಯ್ತಾ? ಇದು ನಿರ್ಣಯದ ವಾಕ್ಯ, ಭಾರತದಲ್ಲಿ ಇಲ್ಲ. ಬ್ರಹ್ಮಪುರಾಣದಲ್ಲಿ ಪ್ರದದೌ ವಾಸುದೇವಾಯ ಪ್ರೀತ್ಯ ಕೌರವನಂದನ. ಎಷ್ಟು ಸ್ಪಷ್ಟವಾದ ವಾಕ್ಯ ಅಂದರೆ, ಪ್ರದದೌ ವಾಸುದೇವಾಯ ಪ್ರೀತ್ಯ ಕೌರವನಂದನ. ಭೀಮಸೇನ ದೇವರು ಆ ರಥವನ್ನ ಕೊಟ್ಟು ಬಿಟ್ರು. ಯಾರಿಗೆ? ಕೃಷ್ಣನಿಗೆ ಕೊಟ್ಟರು. ಏನಾಯ್ತು ಇವಾಗ? ಟೋಟಲ್ ಕಥೆ ಏನಾಯಿತು ಸ್ವಲ್ಪ ಗಮನಿಸ್ಕೊಳ್ರಿ. ಸಹದೇವ ಬಂದ,
ತಂಗಿಯನ್ನ ರಥವನ್ನು ಭೀಮಸೇನ ದೇವರಿಗೆ ಕೊಟ್ಟ. ಆ ರಥವನ್ನು ಭೀಮಸೇನ ದೇವರು ಪರಮಾತ್ಮನಿಗೆ ಒಪ್ಪಿಸಿದರು. ಇದು ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಹೇಳಿದ ವಾಕ್ಯ. ಮೂಲ ಮಹಾಭಾರತದಲ್ಲಿ ರಥ ಬಂದ ಕ್ರಮ ಮಾತ್ರ ಹೇಳಿದ್ದಾರೆ ವಿನಃ ರಥವನ್ನು ಕೊಟ್ಟ ಕ್ರಮವನ್ನು ಹೇಳಿಲ್ಲ. ಶ್ರೀಮದಾಚಾರ್ಯರು ರಥವನ್ನು ಕೊಟ್ಟದ್ದನ್ನು ಎಕ್ಸ್ಟ್ರಾ ಹೇಳಿದರು ನಿರ್ಣಯದಲ್ಲಿ. ತಪ್ಪು ತಿಳಿಬೇಡ್ರಿ, ಎಕ್ಸ್ಟ್ರಾ ಹೇಳಿಲ್ಲ. ಬ್ರಹ್ಮಪುರಾಣದಲ್ಲಿ ಹೇಳಿದ ವಾಕ್ಯವನ್ನೇ ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ್ದಾರೆ. ನಿರ್ಣಯದಲ್ಲಿ ಹೇಳಿದ್ದು ಬ್ರಹ್ಮಪುರಾಣದ ನಿರ್ಣಯವೇ ವಿನಃ ಬೇರೆದಲ್ಲ. ಇದರಲ್ಲಿ ಅರ್ಥ ಏನು ಅಂದರೆ, ಆ ಸಹದೇವ ಇದ್ನಲ್ಲ ಆತ ತುಂಬ ಬುದ್ಧಿವಂತ. ಯಾಕೆ ಬುದ್ಧಿವಂತ ಅಂದರೆ ಚೆನ್ನಾಗಿ ವೇದಗಳನ್ನು ಅಧ್ಯಯನ ಮಾಡಿದವರು. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ. ನಾವು ಏನು ಕೊಟ್ಟರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಕೊಡಬೇಕೇ ವಿನಃ ಡೈರೆಕ್ಟಾಗಿ ಕೊಡುವ ಹಾಗಿಲ್ಲ. ಇದನ್ನು ಆತ ಅನೇಕ ಜನ್ಮಗಳಿಂದ ಅಭ್ಯಾಸ ಮಾಡಿಕೊಂಡು ಬಂದದ್ದರಿಂದ ಜರಾಸಂಧನ ಮಗನಾಗಿ ಹುಟ್ಟಿದರೂ ಆ ಅಭ್ಯಾಸ ಹೋಗಲಿಲ್ಲ. ಅರ್ಥ ಮಾಡಿಕೊಳ್ಳ್ರಿ. ನಮ್ಮಲ್ಲಿ ಕೆಲವೇನಾಗ್ಬಿಡ್ತದೆ ಅಂದರೆ ಅವರ ಮಕ್ಕಳು ಇವ್ರ ಮಕ್ಕಳು ಮನೆ ವಾತಾವರಣ ಎಲ್ಲ ಕೆಟ್ಟಿತ್ತು ಅಂದರೆ ಧರ್ಮಕರ್ಮಗಳೆಲ್ಲ ವ್ಯತ್ಯಾಸ ಆಗತ್ತೆ. ಸಂಸ್ಕಾರ ಗಟ್ಟಿಯಾಗಿ ಉಳಿತದೆ. ಈ ಜನ್ಮದಲ್ಲಿ ನಾವು ಕಲ್ತಿದ್ದು ಮುಂದಿನ 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 ಜನ್ಮಗಳಲ್ಲೂ ಗಟ್ಟಿಯಾಗಿ ಉಳಿತದೆ. ಆದ್ದರಿಂದ ಕಲಿಬೇಕು, ಶಾಸ್ತ್ರವನ್ನು ಓದಬೇಕು, ಕೇಳಬೇಕು, ಅಂದರೆ ಮಾತ್ರ ಉಪಯೋಗ ಬೀಳುತ್ತೆ. ಅಂದ್ರೆ ಏನಾಯಿತು? ಉಪಾಸನಾ ರಹಸ್ಯ ಅರ್ಥ ಆಯಿತಾ? ಸಹದೇವ ಎಂಬ ದೇವತೆ ತನ್ನಲ್ಲಿ ಇದ್ದ ಒಂದು ರಥವನ್ನು ವಾಯುದೇವರಿಗೆ ಕೊಟ್ಟು ವಾಯುದೇವರ ಸ್ವಭಾವ ಏನು ಅಂತ ಅರ್ಥ ಮಾಡಿಕೊಂಡಿದ್ದ. ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿಯೇ ಮಾಡ್ತಾರೆ ಅಂತ ಗೊತ್ತಿದ್ದಾದ್ದರಿಂದ ಕೃಷ್ಣನಿಗೆ ಹೋಗಿ ಕೈ ಮುಗಿದ, ಕೃಷ್ಣ ಪ್ರೀತನಾಗು ಅಂತ. ಕೃಷ್ಣ ಒಂದು ಸ್ಮೈಲ್ ಕೊಟ್ಟ, ಅಷ್ಟೇ, ಒಂದು ಮುಗುಳ್ನಗೆ ಕೊಟ್ಟ, ಪ್ರೀತನಾಗಿದ್ದೇನೆ. ಅಲ್ಲ ಸ್ವಾಮಿ, ನೀನು ಪ್ರೀತನಾಗಿದ್ದೀಯ ಅಂತ ನಮಗೆ ಹೇಗೆ ಗೊತ್ತಾಗಬೇಕು? ಪ್ರಶ್ನೆ ಅಲ್ವ? ಮತ್ತೆ ಪ್ರೀತನಾಗಿದ್ದೀಯ ಅಂತ ಹೇಗೆ ಗೊತ್ತಾಗಬೇಕು? ನೋಡ್ರಿ, ಇವೆಲ್ಲ ಹೇಳ್ತಾ ಹೊರಟುಬಿಟ್ರೆ ಮುಗಿಯೋ ಕೆಲಸ ಅಲ್ಲ. ಏನಾಯಿತು ಅಂದರೆ, ಗೀತೆಗೆ ಆಚಾರ್ಯರು ಭಾಷ್ಯವನ್ನು ಬರೆದರು, ಸೂತ್ರಗಳಿಗೆ ಅರ್ಥವನ್ನು ಬರೆದರು, ತಾತ್ಪರ್ಯ ನಿರ್ಣಯವನ್ನು ಬರೆದರು. ಬರೆದ ಮೇಲೆ ನೋಡ್ರಿ ಎಷ್ಟು ಆಶ್ಚರ್ಯ ಅಂದರೆ, ಒಂದೊಂದು ಬಾರಿ ವಾಯುದೇವರು ಒಂದೊಂದು ಕರ್ಮಗಳನ್ನು ಸಮರ್ಪಣೆ ಮಾಡಿದಾಗ ದೇವರು ನಾನಿದನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಜಗತ್ತಿಗೆ ಗೊತ್ತಾಗುವ ಹಾಗೆ ನಡ್ಕೊಂಡಿದ್ದಾನೆ. ಗೀತೆಗೆ ಬರೆದ್ರ ಶಕ್ತಿತಃ ಅಂತ ಬರೆದಿದ್ರ, ತೆಗೆಸಿ ಲೇಷತಃ ಅಂತ ಹಾಕ್ಸಿದ, ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಒಂದು ಗ್ಯಾರಂಟಿ ಆಯಿತು. ಯಾಕಂದರೆ ಶಕ್ತಿತಃ ಎಂಬ ಪದ ತೆಗೆಸಿ ಲೇಷತಃ ಎಂಬ ಪದವನ್ನು ಹಾಕಿದ ಕೂಡಲೇ ಏನಾಯಿತು? ನಾನು ತಗೊಂಡಿದ್ದೇನೆ, ಕ್ಲೋಸ್, ಒಂದು ಮುಗೀತು. ಹಾಗಾದರೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದ ಮೇಲೆ ದೇವರಿಗೆ ಒಪ್ಪಿಸಿದ, ವಾಯುದೇವರು ಒಪ್ಪಿಸಿದರು, ಮಧ್ವಾಚಾರ್ಯರು ಒಪ್ಪಿಸಿದರು. ನಾನು ಸ್ವೀಕಾರ ಮಾಡಿದ್ದೇನೆ ಎಂಬುದಕ್ಕೆ ಏನು ಕೊಟ್ಟರು? ವ್ಯಾಸಮುಷ್ಟಿಗಳನ್ನು ಕೊಟ್ಟರು. ನಾನು ಬ್ರಹ್ಮಸೂತ್ರಗಳನ್ನು ಒಪ್ಪಿಸಿಕೊಂಡಿದ್ದೇನಪ್ಪ, ಅದಕ್ಕೆ ಪ್ರತಿಫಲವಾಗಿ ವ್ಯಾಸಮುಷ್ಟಿಗಳನ್ನು ತೆಗೆದುಕೋ. ಹಾಗಿದ್ರೆ ಭೀಮಸೇನ ಒಪ್ಪಿಸಿದ ರಥವನ್ನು ಕೃಷ್ಣ ತಗೊಂಡ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ, ಆಚಾರ್ಯರು ಮುಂದಿನ ಕಥೆ ಹೇಳ್ತಾರೆ. ತಕ್ಷಣ ಕೃಷ್ಣ ನೋಡಿದಂತೆ ರಥದ ಮೇಲೆ ಏನೂ ಇರಲಿಲ್ವಂತೆ. ಗರುಡನನ್ನು ಸ್ಮರಿಸಿದಂತೆ. ಗರುಡ ಓಡಿ ಬಂದಂತೆ. ಸ್ವಾಮಿ ಎಂದ, ನೋಡಪ್ಪ, ಈ ರಥವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಆಗಬೇಕಾದ್ರೆ ಈ ರಥದಲ್ಲಿ ನೀನು ಧ್ವಜನಾಗಿ ಕೂಡಬೇಕು ಅಂತ ಹೇಳಿದ್ರಂತೆ. ಗರುಡ ಬಂದು ರಥದ ಮೇಲೆ ಗರುಡ ಧ್ವಜನಾದಂತೆ. ಅದಕ್ಕೆ ಭೀಮನಿಗೆ ಹೇಳಿದಂತೆ, ನೀನು ಕೊಟ್ಟದ್ದು ನಾನು ತಗೊಂಡೆ ಅಪ್ಪ, ಇದಕ್ಕೆ ಧ್ವಜವನ್ನು ಮಾಡಿದೆ, ರಥಧ್ವಜವನ್ನು ಮಾಡಿ ಗರುಡ ಧ್ವಜನಾಗಿ ಬಿಟ್ಟೆ ಅಂತ ಹೇಳಿದ್ರಂತೆ. ನೋಡ್ರಿ, ಯಾವಾಗಲೇ ವಾಯುದೇವರು ಒಪ್ಪಿಸಿದರೆ ಅದನ್ನು ದೇವರು ತಗೊಂಡಿದ್ದೇನೆ ಅಂತ ತೋರಿಸಿಕೊಡ್ತಾನಂತೆ. ಉಳಿದವರು ಕೊಟ್ಟರೆ ತಗೊಳ್ತಾನೋ ಇಲ್ಲೋ ಗೊತ್ತಿಲ್ಲ, ತಗೊಂಡಿದ್ದಾನೋ ಇಲ್ಲೋ ಇಲ್ಲಿಯವರೆಗೆ ಸಾಕ್ಷಿಗಳು ಸಿಕ್ಕಿಲ್ಲ. ಆದರೆ ವಾಯುದೇವರು ಕೊಟ್ಟಿದ್ದಕ್ಕೆ ಮಾತ್ರ ಸಾಕ್ಷಿಗಳು ಪುರಾಣದಲ್ಲಿ ಬೇಕಾದಷ್ಟು ಸಿಗುತ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಥ ಬಂದ ಕ್ರಮ, ಆ ರಥವನ್ನು ಭೀಮಸೇನಿಗೆ ಕೊಟ್ಟದ್ದು, ಭೀಮಸೇನ ಕೃಷ್ಣನಿಗೆ ಕೊಟ್ಟದ್ದಕ್ಕೆ ಪುರಾವೆಗಳು ಸಿಗುತ್ತೆ. ಆದ್ದರಿಂದ ಶ್ರೀಮದಾಚಾರ್ಯರ ಶಾಸ್ತ್ರ ಸರ್ವ ಪರಿಪೂರ್ಣವಾದ ಶಾಸ್ತ್ರ, ದೋಷ ದೂರವಾದ ಶಾಸ್ತ್ರ. ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಮಾತ್ರ ಮೋಕ್ಷ, ಇಲ್ಲದೇ ಇದ್ದರೆ ಮೋಕ್ಷ ಇಲ್ಲ. ಇದು ನಾವು ಸಿದ್ಧ ಮಾಡಿಕೊಳ್ಬೇಕು. ದಯವಿಟ್ಟು ಒಂದು ಮಾತು ಹೇಳ್ತೇನೆ, ನಾನು ಪುರಾಣಗಳನ್ನು ಹೇಳುವಾಗ ಶ್ಲೋಕ ಎಲ್ಲಿದೆ ಅಂತ ಹೇಳ್ತಿದ್ದೇನೆ, ನಂಬರ್ ಕೋಟ್ ಮಾಡಿ ಹೇಳ್ತೇನೆ. ಈ ಗ್ರಂಥದಲ್ಲಿ ಇಷ್ಟನೇ ಪುಟದಲ್ಲಿ ಇದೆ ಅಂತ. ನೀವೆಲ್ಲ ಮನೆಗೆ ಹೋದ ಮೇಲೆ ಆ ಪೇಜ್ಗಳನ್ನು ಇನ್ನೊಮ್ಮೆ ರೆಫರ್ ಮಾಡಿರಿ. ಆಗ ಶ್ರೀಮದಾಚಾರ್ಯ ಶಾಸ್ತ್ರದ ಸತ್ಯಾಸತ್ಯತೆಗಳು ಗೊತ್ತಾಗತ್ತೆ. ನಾನು ಹೇಳಿದೆ, ನೀವು ಹೇಳಿದ್ದು ನಮಗೆ ಗೊತ್ತು ಬಿಡಿ, ನೀವು ಹೇಳಿದ ಮೇಲೆ ಆಯಿತು ಅಲ್ಲ.
ನಾನು ಹೇಳಿದರೆ ಅಲ್ಲ, ಶ್ರೀಮದ್ ಆಚಾರ್ಯರು ಹೇಳಿದ್ದದು. ಶ್ರೀಮದ್ ಆಚಾರ್ಯರು ಹೇಳಿದ್ದು ಅವರು ಎಷ್ಟು ಪ್ರಾಮಾಣಿಕ ಆಚಾರ್ಯರು ಅಂತ ನಮಗೆ ಗೊತ್ತಾಗತ್ತೆ. ಅದಕ್ಕೆ ಟೀಕಾಕೃತ್ಪಾದರು ಶುದ್ಧಂ ಪ್ರಮಾಣಂ ಸಮೇ ಅಂತ ಕೊಂಡಾಡ್ತಾರೆ. ಶುದ್ಧ ಪ್ರಮಾಣ ಅಂದರೆ ಶ್ರೀಮದಾಚಾರ್ಯ, ಅವರನ್ನು ಬಿಟ್ಟರೆ ಇನ್ಯಾರು ಪ್ರಮಾಣವೇ ಅಲ್ಲ. ಅದಕ್ಕೆ ಸಾಕ್ಷಿ ಇವತ್ತು ಬ್ರಹ್ಮಪುರಾಣದಲ್ಲಿ ಉಪಲಬ್ಧವಾದ ಶ್ಲೋಕ, ಅದಕ್ಕೆ ತಾತ್ಪರ್ಯ ನಿರ್ಣಯದ ವಾಕ್ಯಗಳು ಸಂವಾದಿ. ಇದು ಒಂದೇ ಒಂದು ಸುಮ್ಮನೆ ಸ್ಯಾಂಪಲ್. ಇನ್ನು ನಾಳೆಯಿಂದ ಮತ್ತೆ ವ್ಯವಸ್ಥೆ ಇದೆ. ಇನ್ನು ಒಳಗೆ ಹೋದ ಮೇಲೆ ಇನ್ನೇನೇನೇ ಆಗುತ್ತೋ. ಇವತ್ತು ಒಳಗೆ ಹೆಜ್ಜೆ ಇಟ್ಟಿದ್ದೀವಿ, ಒಂದು ಹೆಜ್ಜೆ ಇಟ್ಟಿದ್ದೇವೆ. ಒಂದು ತಾತ್ಪರ್ಯ ನಿರ್ಣಯದ ಒಂದು ವಾಕ್ಯ ಮಹತ್ವದ್ದು ಅನ್ನೋದಕ್ಕಾಗಿ ಅದನ್ನು ಹೇಳಿದ್ದೇನೆ. ಮತ್ತೆ ನಾಳೆ ಸಾಯಂಕಾಲ 6:30 ಸೇರಿದಾಗ ಬ್ರಹ್ಮಪುರಾಣದ ಇನ್ನುಳಿದ ವಿಷಯಗಳನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್. ಶ್ರೀಕೃಷ್ಣ ಅರ್ಪಣಮಸ್ತು.